ಸ್ಟೂಡೆಂಟಲ್ಲಿ ನಾವು ರೆಗ್ಯುಲರ್ ಕಸ್ಟಮರೇ, ಏನೇ ಬೇಕು ಅಂದ್ರೆ ಅಲ್ಲಿಂದನೇ ತಾಂತಾ ಇರ್ತೀವಿ. ಈಗ ನೀವು ಬರೋಕ್ಕೆ ಮುಂಚೆ ಅದನ್ನ ಹೇಳ್ತಿದ್ದೆ, ಈ ಭಾಗಕ್ಕೆ ಒಂದು ಬೇಕಿತ್ತು. ಎಲ್ಲ ಕಳಪೆ ಐಟಮ್ಗಳು ತಿಂದು ಜನಗಳ ಆರೋಗ್ಯ ಹದಗೆಟ್ಟೋಗಿತ್ತು. ಮಾದನಾಯಕನಹಳ್ಳಿಗೆ ಇದು ಹೊಸದಾಗಿ ಒಂದು ಬೆಳಗ್ಗೆ ಬಂದಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಒಂದು ಶುಚಿತ್ವಕ್ಕೆ ಇರ್ಬೋದು, ಭಾರಿ ಖುಷಿ ಪಡ್ತೀವಿ ಸರ್ ಈ ವಿಚಾರದಲ್ಲಿ, ಹೋಳಿಗೆ ಮನೆ ವಿಚಾರದಲ್ಲಿ. ಹೌದು ಸರ್, ಈಗ ಅಷ್ಟು ಉಂಟೆಲಿ ಇರೋದ್ರಿಂದ ನಾವು ಅಂದವೇ ಏನೇ ಬೇಕು ಅಂದ್ರೆ ಹೋಳಿಗೆ ಮನೇಲಿ ಅಲ್ಲೇ ನಾವು ತಗೊಂಡು ಮನೆಗೂ ತರ್ತೀವಿ, ನಾವು ತಿಂತೀವಿ ಸರ್. ಅಲ್ಲಿ ರುಚಿಯಾಗಿತ್ತು. ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಇಂಥವು ಯೂಸ್ ಮಾಡಬೇಕು. ಯಾಕೆಂದ್ರೆ ಕ್ವಾಲಿಟಿಲಾಗಲಿ ಇದರಲ್ಲಾಗಲಿ ಯಾವುದು ಕಾಂಪ್ರಮೈಸ್ ಇಲ್ಲ ನಾನು ನೋಡಿದ ಮಟ್ಟಿಗೆ. ಆದ್ರಿಂದ ನಮಗೆ ಭಾರಿ ಇಷ್ಟ ಆಯಿತು. ಹೋಳಿಗೆ ತುಂಬಾ ಚೆನ್ನಾಗಿದೆ. ಒಂದು 20 ವೆರೈಟಿ ಹೋಳಿಗೆ ಮಾಡ್ತಿದ್ದಾರೆ. ನಾವೆಲ್ಲರೂ ಮಾದನಹಳ್ಳಿ ಭಾಗದವರು ಅಷ್ಟಗುಂಟೆಗೆ ಹೋಗಿ ಹೋಳಿಗೆನೆ ಸವಿತಾ ಇದ್ದೋ. ಚಾಟ್ಸ್ ಇರ್ಬೋದು, ಎಲ್ಲ ಕುರ್ಕು ತಿಂಡಿಗಳು ಎಲ್ಲ ಸಿಗ್ತಾ ಇತ್ತು. ಇದು ಮಾದನಹಳ್ಳಿಗೆ ಬಂದಿದೆ. ನಮ್ಮೆಲ್ಲರ ಒಂದು ಖುಷಿಯ ವಿಚಾರ ಇವತ್ತು. ಇದೇ ರೀತಿ ಅವರು 100 ಮಳಿಗೆಗಳನ್ನ ಓಪನ್ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತಾರೆ.